ನಮಸ್ಕಾರ ದೇವ್ರು ಇದನ್ನು ಕೇಳಿದ್ರೆ ಯಾರು ನೆನಪಿಗೆ ಬರ್ತಾರೆ? ಆಬ್ವಿಯಸ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಬ್ರೋ. ಸಾಮಾನ್ಯವಾಗಿ ನೀವೆಲ್ಲರೂ ಇವರ ವಿಡಿಯೋ ನೋಡಿರ್ತೀರಿ, ನಾನು ಕೂಡ ನೋಡ್ತೀನಿ. ಇವರು ತಮ್ಮ ಚಾನಲ್ ಅಲ್ಲಿ 179 ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಮತ್ತು ಇವರ ಚಾನಲ್ ಅಲ್ಲಿ 2.93 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 3 ಮಿಲಿಯನ್ಗೆ ಬಹಳ ಹತ್ತಿರ. ಇದನ್ನೆಲ್ಲ ಅವ್ರು ಹೇಗೆ ಅಚೀವ್ ಮಾಡಿದ್ರು? ಅವ್ರು ಜಸ್ಟ್ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಅದರಲ್ಲಿ ವಿಡಿಯೋಸ್ ಹಾಕ್ತಾ ಹೋದ್ರು, ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ತಮ್ಮಷ್ಟಕ್ಕೆ ತಾವು ಬಂದ್ಬಿಟ್ವಾ? ಇಲ್ಲ, ಇದನ್ನೆಲ್ಲ ಅಚೀವ್ ಮಾಡೋಕೆ ಅವರು ಬಹಳ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರ ವಿಡಿಯೋಸ್ಗಳು ಮತ್ತು ಚಾನಲ್ ಅನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನನಗೆ ಅವರ ಚಾನಲ್ ಇಂದ 4 ಸಕ್ಸಸ್ ಸೀಕ್ರೆಟ್ ಪಾಯಿಂಟ್ಸ್ ಸಿಕ್ಕಿದ್ದಾವೆ. ಈ ವಿಡಿಯೋದಲ್ಲಿ ಆ 4 ಪಾಯಿಂಟ್ಸ್ ಅನ್ನು ಡಿಕೋಡ್ ಮಾಡಲಿದ್ದೇನೆ. ಈ 4 ಪಾಯಿಂಟ್ಸ್ ಅನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ನಿಮ್ಮ ಚಾನಲ್ನಲ್ಲಿ ಫಾಲೋ ಮಾಡಿದ್ರೆ ನೀವು ಕೂಡ ಅವರಂತೆ ಸಕ್ಸಸ್ ಆಗಬಹುದು. ಈ 4 ಪಾಯಿಂಟ್ಗಳಲ್ಲಿ 4ನೇ ಪಾಯಿಂಟ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದನ್ನು ಬಿಟ್ಟು ಉಳಿದ 3 ಪಾಯಿಂಟ್ಸ್ ಫಾಲೋ ಮಾಡಿದ್ರೂ ವೇಸ್ಟ್. ನಿಮ್ಮ ಚಾನಲ್ ಯಾವತ್ತೂ ಗ್ರೋ ಆಗಲ್ಲ. ಅದಕ್ಕೆ 4ನೇ ಪಾಯಿಂಟ್ ವರೆಗೂ ತಪ್ಪದೆ ನೋಡಿ. ಲೆಟ್ಸ್ ಡಿಕೋಡ್. ಪಾಯಿಂಟ್ ನಂಬರ್ 1, ಕನೆಕ್ಷನ್ ವಿತ್ ಆಡಿಯನ್ಸ್. ನಮಸ್ಕಾರ ದೇವ್ರು. ಈ ವಾಕ್ಯ ಹೇಳಿ ಅವರು ತಮ್ಮ ವಿಡಿಯೋಸ್ ಸ್ಟಾರ್ಟ್ ಮಾಡೋದೇ ವೀಕ್ಷಕರ ಜೊತೆ ಕನೆಕ್ಷನ್ ಇಂದ. ಅವರು ವಿಡಿಯೋದಲ್ಲಿ ಬರೀ ತಮ್ಮಷ್ಟಕ್ಕೆ ತಾವೇ ಎಕ್ಸ್ಪ್ಲೋರ್ ಮಾಡಿ ಮುಗಿಸಲ್ಲ. ಪ್ರತಿ ಕ್ಷಣದಲ್ಲಿ ವೀಕ್ಷಕರ ಜೊತೆ ಮಾತುಕತೆ ಮಾಡಿ ವೀಕ್ಷಕರು ಅವರ ಜೊತೆಯೇ ಇದ್ದಾರೆ ಎನ್ನುವ ಭಾವನೆ ತರಿಸುತ್ತಾರೆ ಮತ್ತು ಅವರು ತಮಗೆ ಇಷ್ಟವಿರುವ ದೇಶ ಅಥವಾ ಸ್ಥಳಕ್ಕೆ ಎಕ್ಸ್ಪ್ಲೋರ್ ಮಾಡಲು ಹೋಗುವುದಿಲ್ಲ. ವೀಕ್ಷಕರು ಯಾವ ದೇಶದ ಬಗ್ಗೆ ಮತ್ತು ಯಾವ ಸ್ಥಳದ ಬಗ್ಗೆ ಸಜೆಷನ್ ಕೊಡ್ತಾರೋ ಆ ಸ್ಥಳಕ್ಕೆ ಅವರು ಎಕ್ಸ್ಪ್ಲೋರ್ ಮಾಡಲು ಹೋಗುತ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಆಡಿಯನ್ಸ್ ಫೀಲ್ ಇನ್ವಾಲ್ವ್ ಆಗುತ್ತೆ. ಅದೇಗಂದ್ರೆ ವೀಕ್ಷಕರು ಜಸ್ಟ್ ವೀಕ್ಷಕರಾಗಿ ಇರುವುದಿಲ್ಲ, ವೀಕ್ಷಕರು ಅವರ ಪಾರ್ಟ್ನರ್ ಆಗುತ್ತಾರೆ. ಯಾಕಂದರೆ ವೀಕ್ಷಕರು ಹೇಳಿದ ದೇಶಕ್ಕೆ ಹೋಗಿ ಎಕ್ಸ್ಪ್ಲೋರ್ ಮಾಡುವುದರಿಂದ ವೀಕ್ಷಕರಿಗೆ ಸ್ವತಃ ತಾವೇ ಹೋದ ಹಾಗೆ ಅನುಭವವಾಗುತ್ತದೆ. ಇದರಿಂದ ವೀಕ್ಷಕರ ಜೊತೆ ಒಳ್ಳೆಯ ಸಂಬಂಧ ಬೆಳೆಯುತ್ತದೆ. ನೀವು ಈ ಪಾಯಿಂಟನ್ನು ಹೇಗೆ ನಿಮ್ಮ ಚಾನಲಲ್ಲಿ ಅಪ್ಲೈ ಮಾಡಬಹುದು ಅಂದರೆ ನೀವು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ವೀಕ್ಷಕರ ಸಜೆಷನ್ಗಳನ್ನು ಕೇಳಬೇಕು. ಲೈಕ್, ಈ ವಿಡಿಯೋಯಿಂದ ನಿಮಗೆ ಏನು ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ಮುಂದಿನ ವಿಡಿಯೋ ಯಾವ ವಿಷಯದ ಮೇಲೆ ಮಾಡಲಿ. ಹೀಗೆ ನೀವು ಕೂಡ ವೀಕ್ಷಕರ ಜೊತೆ ಉತ್ತಮ ಸಂಬಂಧ ಬೆಳೆಸಬಹುದು. ನಾವು ಪಾಯಿಂಟ್ ನಂಬರ್ 2, ಕನ್ಸಿಸ್ಟೆನ್ಸಿ. ಡಾಕ್ಟರ್ ಬ್ರೋ ಅವರು ಒಂದು ವಿಡಿಯೋ ಇವತ್ತು ಹಾಕಿ ಇನ್ನೊಂದು 5-6 ತಿಂಗಳ ನಂತರ 2ನೇ ವಿಡಿಯೋ ಹಾಕ್ತೀನಿ ಅಂತ ಹಾಕಲಿಲ್ಲ. ಅವರು ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಹಾಕ್ತಾರೆ. ಅವರು ಪ್ರತಿ ವಾರದಲ್ಲಿ 2 ವಿಡಿಯೋ ತಪ್ಪದೆ ಹಾಕ್ತಾರೆ. 1 ತಿಂಗಳಿನಲ್ಲಿ 2 ದೇಶವನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್, ವೀಕ್ಷಕರು ಅವರ ವಿಡಿಯೋ ಸಲುವಾಗಿ ಕಾಯ್ತಾ ಕೂಡ್ತಾರೆ, ಇವತ್ತು ಡಾಕ್ಟರ್ ಬ್ರೋ ಅವರ ವಿಡಿಯೋ ಬರುತ್ತೆ ಅಂತ, ಮತ್ತು ವಿಡಿಯೋ ಬರುತ್ತಿದ್ದಂತೆ ವಿಡಿಯೋ ನೋಡ್ತಾರೆ. ಇದೇ ಆಂಟಿಸಿಪೇಷನ್ ಯೂಟ್ಯೂಬ್ ಅಲ್ಗಾರಿದಮ್ಗೆ ಬಹಳ ಇಷ್ಟ. ನೀವು ಕೂಡ ವಿಡಿಯೋ ಅಪ್ಲೋಡ್ ಮಾಡಲು ಯಾವುದಾದರೂ ದಿನ ಆಯ್ಕೆ ಮಾಡಿ. ಹೀಗೆ ವಾರಕ್ಕೆ 2 ದಿನ. ಏನೇ ಆಗಲಿ ಆ ದಿನದಂದು ವಿಡಿಯೋ ಅಪ್ಲೋಡ್ ಮಾಡುವುದು ನಿಲ್ಲಬಾರದು. ಇದರಿಂದ ವೀಕ್ಷಕರಲ್ಲಿ ನಿಮ್ಮ ಮೇಲೆ ಟ್ರಸ್ಟ್ ಬೆಳೆಯುತ್ತದೆ. ಪಾಯಿಂಟ್ ನಂಬರ್ 3, ರಿಲೇಟಬಿಲಿಟಿ ಆ್ಯಂಡ್ ರಿಲೆವೆನ್ಸ್. ಡಾಕ್ಟರ್ ಬ್ರೋ ಅವರ ಯೂನಿಕ್ನೆಸ್ ಏನು? ಅವರು ಟ್ರಾವೆಲ್ ವ್ಲಾಗ್ ಮಾಡ್ತಾರೆ ಅಂದರೆ ಬರೀ ಟ್ರಾವೆಲ್ ವ್ಲಾಗ್ ಮಾಡಲ್ಲ, ಅದರಲ್ಲಿ ನಮ್ಮ ಕನ್ನಡ ಭಾಷೆ ಪ್ಲಸ್ ನಮ್ಮ ಕನ್ನಡಿಗರ ಸಂಸ್ಕೃತಿ ಇರುತ್ತದೆ. ನೀವು ಅವರ ವಿಡಿಯೋಗಳಲ್ಲಿ ನೋಡಿರುತ್ತೀರಿ. ಅವರು ಆಫ್ರಿಕಾ, ದುಬೈ, ಮಾಲ್ಡೀವ್ಸ್, ಥೈಲ್ಯಾಂಡ್ ಎಲ್ಲಿ ಹೋದರೂ ಕೂಡ ಅಲ್ಲಿಯ ಮಕ್ಕಳಿಗೆ ಕನ್ನಡ ಪದ ಹೇಳಿಕೊಡುತ್ತಾರೆ. ಟೂರಿಸ್ಟ್ಸ್ಗಳಿಗೆ ನಮಸ್ಕಾರ, ಚೆನ್ನಾಗಿದ್ದೀರಾ, ಹೀಗೆ ಕನ್ನಡ ಹೇಳಿಸುತ್ತಾರೆ. ಲೋಕಲ್ ಜನರ ಜೊತೆ ಕನ್ನಡದಲ್ಲಿ ಫನ್ ಮೂಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಮತ್ತು ಪ್ರಾಣಿಗಳು ಸಿಕ್ಕರೂ ಪ್ರಾಣಿಗಳ ಜೊತೆನೂ ಕನ್ನಡದಲ್ಲಿ ಫನ್ ಆಕ್ಟಿವಿಟಿ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ನಾವು ಕನ್ನಡಿಗರು ಪ್ರೌಡ್ ಫೀಲ್ ಆಗುತ್ತೇವೆ. ಅವರ ಜೊತೆ ವೀಕ್ಷಕರು ಎಮೋಷನಲ್ಲಿ ಕನೆಕ್ಟ್ ಆಗ್ತಾರೆ. ಅವರು ಅಲ್ಲಿಯ ಜನರಿಗೆ, ಮಕ್ಕಳಿಗೆ ಕನ್ನಡದಲ್ಲಿ ಮಾತನಾಡಿಸೋ ರೀತಿ ಮತ್ತು ಆ ಜನರು ಕನ್ನಡ ಮಾತನಾಡೋ ಮಾತು ಕೇಳಿ ವೀಕ್ಷಕರಿಗೆ ಬಹಳ ಖುಷಿ ಆಗುತ್ತೆ, ಬಹಳ ಸಂತೋಷವಾಗುತ್ತದೆ. ಆಗ ಆ ವಿಡಿಯೋ ಬರೀ ಒಂದು ವಿಡಿಯೋ ಆಗಿ ಉಳಿಯುವುದಿಲ್ಲ, ಅದು ನಮ್ಮ ಕನ್ನಡಿಗರ ಐಡೆಂಟಿಟಿ, ನಮ್ಮ ಕಲ್ಚರ್, ನಮ್ಮ ಎಮೋಷನ್, ಅದರ ಜೊತೆ ಎಂಟರ್ಟೈನ್ಮೆಂಟ್ ಕೂಡ ಆಗುತ್ತದೆ. ನಾವು ಪಾಯಿಂಟ್ ನಂಬರ್ 4, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇಂಟ್ರೆಸ್ಟ್ ಆ್ಯಂಡ್ ಪ್ಯಾಷನ್.
ಯಾಕೆ ನಾನು ಪ್ರಾರಂಭದಲ್ಲಿ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಮತ್ತು ಇದನ್ನು ಬಿಟ್ಟರೆ 3 ಪಾಯಿಂಟ್ಸ್ ವೇಸ್ಟ್ ಎಂದಿದ್ದೇನೆ ಅಂದರೆ, ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯ ಹಸಿವಾಗಿದ್ದರೆ ತಾನೇ ಊಟ ಮಾಡೋದು. ಹಸಿವೆ ಆಗಿಲ್ಲ ಅಂದರೆ ಊಟ ಯಾಕೆ ಮಾಡ್ತಾನೆ ಹೇಳಿ? ಇದೇ ರೀತಿ ಒಬ್ಬ ವ್ಯಕ್ತಿ ತಾನು ಮಾಡೋ ವಿಡಿಯೋ ಮೇಲೆ ಆಸಕ್ತಿ ಇದ್ದರೆ ಅವನು ಆ ಉಳಿದ 3 ಪಾಯಿಂಟ್ಸ್ ಅನ್ನು ತಾನೇ ಫಾಲೋ ಮಾಡ್ತಾನೆ, ಯಾರು ಹೇಳೋದು ಬೇಕಾಗಿಲ್ಲ. ಒಂದು ವೇಳೆ ಆಸಕ್ತಿನೇ ಇಲ್ಲ ಅಂದರೆ ಉಳಿದ ಆ 3 ಪಾಯಿಂಟ್ಸ್ ಉಪಯೋಗ ಮಾಡಿಕೊಂಡು ವಿಡಿಯೋ ಮಾಡಬಹುದು. ಆದರೆ ಮುಂದೆ ಅವನಿಗೆ ವಿಡಿಯೋ ಮಾಡಲು ಬಹಳ ಕಷ್ಟ ಆಗುತ್ತದೆ. ಡಾಕ್ಟರ್ ಬ್ರೋ ಅವರು ಯೂಟ್ಯೂಬಲ್ಲಿ ಬಂದಿದ್ದು ಹಣ ಗಳಿಸಲು ಅಥವಾ ಫೇಮಸ್ ಆಗಲು ಅಲ್ಲ. ಅವರಿಗೆ ವಿಡಿಯೋ ಶೂಟ್ ಮಾಡೋದು, ಎಕ್ಸ್ಪ್ಲೋರ್, ಅಡ್ವೆಂಚರ್ ಅಲ್ಲಿ ಇಂಟ್ರೆಸ್ಟ್ ಮತ್ತು ಪ್ಯಾಷನ್ ಇರುವುದರಿಂದ, ಅವರಿಗೆ ತಮ್ಮ ಕೆಲಸದ ಮೇಲೆ ಬಹಳ ಆಸಕ್ತಿ ಇರುವುದರಿಂದ, ಅವರು ತಾವು ಯಾವ ಸ್ಥಳಕ್ಕೆ ಹೋಗುತ್ತಾರೆ, ಅದರ ಇತಿಹಾಸ ಮತ್ತು ಅಲ್ಲಿ ವೀಕ್ಷಕರಿಗೆ ಏನು ತೋರಿಸಬೇಕು ಇದನ್ನೆಲ್ಲ ಒಂದು ದಿನ ಮುಂಚಿತವಾಗಿ ರಿಸರ್ಚ್ ಮಾಡಿಕೊಂಡು ತಿಳಿದುಕೊಳ್ಳುತ್ತಾರೆ ಮತ್ತು ಅದನ್ನು ತಮ್ಮ ಶೈಲಿಯಲ್ಲಿ ವೀಕ್ಷಕರಿಗೆ ಆಕರ್ಷಕವಾಗಿ ಹೇಳುತ್ತಾರೆ. ಮತ್ತು ಅವರಲ್ಲಿರುವ ಆಸಕ್ತಿಯಿಂದಾಗಿಯೇ ಅವರು ಯಾವ ಕಡೆ ಹೋಗ್ತಾರೋ ಅಲ್ಲಿನ ಜನರ ಜೊತೆ ಬೆರೆತುಕೊಳ್ಳುತ್ತಾರೆ ಮತ್ತು ಮುಖ್ಯವಾಗಿ ವೀಕ್ಷಕರಿಗೆ ಸಲಹೆಗಳು ಕೊಡ್ತಾರೆ. ಒಂದು ವೇಳೆ ನೀವು ಈ ದೇಶಕ್ಕೆ ಬಂದರೆ ಈ ತಪ್ಪುಗಳನ್ನು ಮಾಡಬೇಡಿ, ಈ ಸ್ಥಳಗಳನ್ನು ತಪ್ಪದೆ ನೋಡಿ, ಹೀಗೆ ಹಲವಾರು. ಇವರ ವಿಡಿಯೋಗಳು ನೋಡಿ ಹೇಳಬಹುದು ಅವರಲ್ಲಿರುವ ಟ್ರಾವೆಲ್ ಮೇಲಿನ ಪ್ಯಾಷನ್, ಜನರ ಮೇಲಿನ ಇಂಟ್ರೆಸ್ಟ್, ನಮ್ಮ ಕನ್ನಡ ಭಾಷೆ ಮೇಲಿನ ಪ್ರೀತಿ, ಅಡ್ವೆಂಚರ್ ಮೇಲಿನ ಎಕ್ಸೈಟ್ಮೆಂಟ್, ಕಲ್ಚರ್ ಮೇಲಿನ ಕ್ಯೂರಿಯಾಸಿಟಿ ಹೇಗಿದೆ ಎಂದು. ಈಗ ಡಾಕ್ಟರ್ ಬ್ರೋ ಸಕ್ಸಸ್ ಆಗಿದ್ದು ಅವರು ಮಾಡೋ ಎಡಿಟಿಂಗಿಂದ, ಅವರಲ್ಲಿರೋ ಕ್ಯಾಮ್ರಾದಿಂದ ಅಥವಾ ಅವರಲ್ಲಿ ಇರೋ ಲ್ಯಾಪ್ಟಾಪ್ ಮೊಬೈಲಿಂದ ಅಲ್ಲ. ಅವರು ಸಕ್ಸಸ್ ಆಗಿದ್ದು ಅವರಲ್ಲಿರೋ ಆಸಕ್ತಿ, ಅವರು ಎಕ್ಸ್ಪ್ಲೋರ್ ಮಾಡೋ ಶೈಲಿ, ವೀಕ್ಷಕರೊಂದಿಗಿನ ಸಂಬಂಧ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಪ್ರೀತಿ, ಗೌರವ ಮತ್ತು ಅವರ ಕಠಿಣ ಪರಿಶ್ರಮದಿಂದ. ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮಗೆ ಈ 4ರಲ್ಲಿ ಯಾವ ಪಾಯಿಂಟ್ ಬಹಳ ಇಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದರೆ ನಿಮ್ಮ ಚಾನಲ್ ಸ್ಟಾರ್ಟಿಂಗಿಂದ ಹಿಡಿದು ನಿಮ್ಮ ಚಾನಲ್ ಮಾನಿಟೈಸ್ ಆಗೋವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಈ 4 ಪಾಯಿಂಟ್ಗಳನ್ನು ನಿಮ್ಮ ಚಾನಲಲ್ಲಿ ಅಪ್ಲೈ ಮಾಡಿ.